ನಮಗೆ ಯೋಗದಿಂದ ಬರೀ ಫ್ಲೆಕ್ಸಿಬಿಲಿಟಿ ಒಂದೇ ಇಂಪ್ರೂವ್ ಆಗೋದಿಲ್ಲ, ಬಟ್ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ಮೂರು ಇಂಪ್ರೂವ್ ಆಗುವಂಥ ಆಸನಾಸ್ಗಳನ್ನು ನಾವು ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಯೋಗ ಫಾರ್ ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ. ಸೊ ಸ್ಟ್ಯಾಮಿನಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸು, ಫುಲ್ ಡೇ ವರ್ಕ್ ಅವ್ರಿಗೆಲ್ಲನೂ ಸ್ಟ್ಯಾಮಿನಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವು ಆಸನಾಸ್ ಪ್ರಾಕ್ಟೀಸ್ ನಾವು ದಿನ ಮಾಡೋದ್ರಿಂದ ನಮ್ಮ ಸ್ಟ್ಯಾಮಿನಾ ಲೆವೆಲ್ಲು, ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಥರ ಆಸನಾಸ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಟೇಕ್ ಎನಿ ಕಂಫರ್ಟಬಲ್ ಸೀಟೆಡ್ ಪೊಸಿಷನ್. ಪದ್ಮಾಸನ ನಮಗೆ ಆಗ್ತಾ ಇದೆ ಅನ್ನೋರು ಪದ್ಮಾಸನದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅರ್ಧ ಪದ್ಮಾಸನ ಟುಡೇ. Slowly bring Jnana Mudra in both your hands. Bring the right palm over the left. So settle down the whole body. Shoulders na slow agi onsati roll ಮಾಡಿ ಕೆಳಗಡೆ ತಗೊಂಬನ್ನಿ. Relax all the facial muscles. ನಿಮ್ಮ ಬ್ಯಾಕ್ ಎಷ್ಟು ಸ್ಟ್ರೇಟ್ ಆಗುತ್ತೋ ಅಷ್ಟು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. We'll start with a deep inhale, slow exhale. So ಎಷ್ಟಾಗುತ್ತೋ ಅಷ್ಟು ನಮ್ಮ ಫೇಸ್ ಮತ್ತು ಬಾಡಿನ ಸ್ಟಿಫ್ ಮಾಡದೆ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಹೋಗಬೇಕು. ಸೊ ಇನ್ಹೇಲ್, ಓಪನ್ ಅಪ್ ಯುವರ್ ಲಂಗ್ಸ್. Exhale, slowly relax the entire body. We will cut down all the external thoughts. Slowly bring the mind to the breathing. We will slowly open back the eyes. We will start by stretching the arms to the sideways. Breathe in. Slowly take the right hand down, stretch the left arm up. Breathe out. On the left side, inhale. Left hand na ಕೆಳಗಡೆ ಇಡ್ತಾ right hand na 45 degree stretch ಮಾಡೋಣ. One more round. Inhale, center. Exhale to the right. Again inhale, slowly center. Exhale to the left. One last round. Breathe in. So ಇವಾಗ ಸ್ವಲ್ಪ ಡೀಪ್ ಬೆಂಡ್ ಮಾಡೋಣ. Bring your right arm down, elbow ಕೆಳಗಡೆ ತಗೊಂಬನ್ನಿ. ಎಷ್ಟಾಗತ್ತೋ ಅಷ್ಟು ಲೆಫ್ಟ್ ಆರ್ಮ್ನ ಸ್ಟ್ರೆಚ್ ಮಾಡ್ತಾ ಹೋಗಿ. ಸೊ ನಿಮ್ಮ ಸ್ಟ್ರೆಚ್ಚು ಇಲ್ಲಿ ಫೀಲ್ ಆಗಬೇಕು, ಆಬ್ಲಿಕ್ ಮಸಲ್. ಬ್ರೀತ್. 1, look up, 2, 3, 4, 5. Slowly inhale, center. Exhale, bring the left elbow down. Slowly stretch the right arm. Look up, breathe. 1, 2, 3, 4 and 5. Slowly inhale, come back to center.